ಮಂಡ್ಯ ಜಿಲ್ಲೆಯ ರೈತರಿಗೆ ಭಾರೀ ನಿರಾಸೆಯಾಗಿದೆ. ನಾಲೆಗಳಿಗೆ ಹೋಗಲ್ಲ ಕೆಆರ್ಎಸ್ ಡ್ಯಾಂ ನೀರು. ಕೆಆರ್ಎಸ್ನಲ್ಲಿ ಕುಡಿಯೋದಕ್ಕಷ್ಟೇ ನೀರಿದೆ. ಸಭೆಯ ಬಳಿಕ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಕಾವೇರಿ ಸಮನ್ವಯ ಸಮಿತಿ ಸಭೆ ಇತ್ತು ಇವತ್ತು. ರೈತರ ಬೆಳೆಗಳಿಗೆ ಕೊಡೋದಕ್ಕೆ ನೀರೇ ಇಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಮಂಡ್ಯ ಭಾಗದ ಶಾಸಕರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಅಂತ ಸಭೆ ಬಳಿಕ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಬಸವರಾಜ್ ಜಿಲ್ಲೆ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಇವತ್ತು ಕಾವೇರಿ ಸಮನ್ವಯ ಸಮಿತಿಯ ಸಭೆ ಇದ್ದಂಥದ್ದು, ಏನೆಲ್ಲ ನಡೀತು ಸಭೆಯಲ್ಲಿ, ಯಾವೆಲ್ಲ ಅಂಶಗಳು ಚರ್ಚೆಗೆ ಬಂದವು, ಮತ್ತೀಗ ಹಾಗಾದ್ರೆ ಮಂಡ್ಯದ ಜನಕ್ಕೆ ನೀರು ಎಲ್ಲಿಂದ ಅನ್ನೋ ಪ್ರಶ್ನೆ ಮಾತ್ರ ಹಾಗೆ ಉಳ್ಕೊಳ್ಳುತ್ತೆ, ಮಂಡ್ಯದ ರೈತರ ಪ್ರಶ್ನೆ ಮಾತ್ರ ಹಾಗೆ ಉಳ್ಕೊಳ್ಳುತ್ತೆ. ಬಸವರಾಜ್, ಅಪ್ಡೇಟ್ ಏನಿದೆ? ಶ್ರೀಲಕ್ಷ್ಮಿ, ಸರ್ಕಾರ ಈಗಾಗಲೇ ಸ್ಪಷ್ಟಪಡಿಸಿದೆ ಬೆಳೆಗಳಿಗೆ ನೀರಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಡ್ಯಾಂಗಳು ಎಲ್ಲವೂ ಕೂಡ ಖಾಲಿ ಆಗಿದ್ದಾವೆ. ಮಳೆ ಪ್ರಮಾಣ ಕಡಿಮೆ ಇರೋದ್ರಿಂದ ಒಳಹರಿವು ಬರ್ತಾ ಇಲ್ಲ. ಒಳಹರಿವು ಇದ್ದಾಗ ಮಾತ್ರ ನೀರು ಸಂಗ್ರಹ ಆಗುತ್ತೆ. ಒಳಹರಿವು ಇಲ್ಲದೆ ಇದ್ದ ಕಾರಣಕ್ಕಾಗಿ ಈಗ ಡ್ಯಾಂಗಳಿಗೆ ಕುಡಿಯುವ ನೀರಿಗೆ ಮೊದಲು ಆದ್ಯತೆಯನ್ನು ನೀಡಲಾಗ್ತಿರತಕ್ಕಂಥದ್ದು. ಈಗ ಶೇಖರಣೆ ಆಗ್ತಕ್ಕಂಥ ನೀರನ್ನ ಕುಡಿಯುವ ನೀರಿಗೆ ಆದ್ಯತೆ ಕೊಟ್ಟು ಅವನ್ನ ಉಪಯೋಗಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತೇವೆ ಅನ್ನೋ ಮತ್ತೆ ಈ ಹಿಂದಿನಿಂದನೇ ಸರ್ಕಾರ ಹೇಳ್ಕೊಂಡ್ ಬರ್ತಾ ಇತ್ತು. ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ಅಲ್ಲಲ್ಲಿ ಸ್ವಲ್ಪ ಮಳೆ ಆಗ್ತಾ ಇದೆ. ಆದ್ರೆ ಕಾವೇರಿ ಕೊಳ್ಳದಲ್ಲಿ ನಿರೀಕ್ಷಿತ ಪ್ರಮಾಣದಷ್ಟು ಮಳೆ ಆಗದೇ ಇರೋ ಕಾರಣಕ್ಕಾಗಿ ನಿರೀಕ್ಷಿತ ಪ್ರಮಾಣದ ನೀರು ಬಂದಿಲ್ಲ. ಇಲ್ಲಿವರೆಗೂ ಕೂಡ ಕುಡಿಯಲು ಸಾಕಾಗುವಷ್ಟು ನೀರು ಮಾತ್ರ ಸಂಗ್ರಹ ಆಗಿದೆ ಅನ್ನುವಂತ ಮಾಹಿತಿನ ಸ್ವತಃ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರ್ತಕ್ಕಂಥದ್ದು. ಕುಡಿಯೋಕೆ ಈ ಬಾರಿ ಯಾವುದೇ ಸಮಸ್ಯೆ ಇಲ್ಲ. ಆದ್ರೆ ಬೆಳೆಗಳಿಗೆ ಬಿಡುವಷ್ಟು ನೀರಿನ ಸಂಗ್ರಹ ಆಗಿಲ್ಲ. ಇನ್ನು ಮುಂದಿನ 15 ದಿನಗಳ ಕಾಲ ಸತತವಾಗಿ ಏನಾದರೂ ಮಳೆ ಆದ್ರೆ ಬೆಳೆಗಳಿಗೆ ಬಿಡತಕ್ಕಂಥ ನೀರು ಸಂಗ್ರಹ ಆಗುತ್ತೆ. ಆ ನಂತರ ಆ ಬಗ್ಗೆ ಚರ್ಚೆ ಮಾಡಿ ವಿಚಾರಣೆ ಮಾಡಿ ಒಂದು ನಿರ್ಧಾರವನ್ನ ಮಾಡ್ತೇವೆ ಅನ್ನೋ ಮಾತನ್ನ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಶಾಸಕರಿಗೂ ಕೂಡ ಈ ವಿಚಾರವನ್ನ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಮೊದಲು ಜಾನುವಾರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು, ಆ ನಂತರ ಬೆಳೆಗಳಿಗೆ ಅನ್ನುವಂಥದ್ದು. ಈಗಾಗಲೇ ಸಿಎಂ ಕೂಡ ಸ್ಪಷ್ಟಪಡಿಸಿದ್ದಾರೆ, ಯಾವುದೇ ಕಾರಣಕ್ಕೂ ಈಗ ಬೆಳೆಗಳಿಗೆ ನೀರನ್ನ ಕೊಡಕ್ಕಾಗಲ್ಲ, ರೈತರು ಮಳೆಯನ್ನು ಆಧರಿಸಿ ಬೆಳೆಯನ್ನ ಬೆಳಿಬೇಕು ಅನ್ನುವಂಥದ್ದು. ಈಗ ಅದಕ್ಕೆ ಬದ್ಧವಾಗಿರ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಇವತ್ತು ಸಭೆಯಲ್ಲಿ ಒಂದಷ್ಟು ಆಶಾದಾಯಕವಾದಂತಹ ನಿರ್ಧಾರವನ್ನು ಪ್ರಕಟಿಸಬಹುದು ಅನ್ನುವಂಥ ನಿರೀಕ್ಷೆ ರೈತರಿಗೂ ಇತ್ತು, ರಾಜ್ಯದ ಶಾಸಕರಿಗೂ ಇತ್ತು. ಆದ್ರೆ ಬೆಳೆಗೆ ನೀರು ಇಲ್ಲ ಅನ್ನುವಂಥದ್ದನ್ನ ಈಗ ಸರ್ಕಾರ ಸ್ಪಷ್ಟಪಡಿಸ್ತಾ ಇರೋದ್ರಿಂದ ಮಳೆಯನ್ನ ನಂಬಿಕೆ ಇರಬೇಕಾದಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇನ್ನೊಂದು ಕಡೆ ಕಾವೇರಿ ವಿಚಾರವಾಗಿ ತಮಿಳುನಾಡು ಕೂಡ ಖ್ಯಾತೆ ತೆಗಿತಾ ಇದೆ, ಕಾವೇರಿ ನೀರು ಬರಬೇಕು ಅನ್ನುವಂಥದ್ದು. ಆದ್ರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಇದಕ್ಕೆ ನಿರ್ಧಾರವನ್ನು ಪ್ರಕಟಿಸಬೇಕಾಗುತ್ತೆ. ಸಾಧ್ಯ ನೀರಿನ ಲಭ್ಯತೆಯನ್ನು ನೋಡಿಕೊಂಡು ನೀರನ್ನು ಬಿಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಹಿಂದಿನ ಮೀಟಿಂಗ್ಗಳಲ್ಲಿ ಈ ಒಂದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಕೊಟ್ಟಿತ್ತು. ಈ ಸರ್ಕಾರ ಕೂಡ ಗಮನಿಸ್ತಾ ಇದೆ ಈ ಒಂದು ವಾಟರ್ ಮ್ಯಾನೇಜ್ಮೆಂಟ್ ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು. ಮತ್ತು ಇವತ್ತಿನ ಒಂದಷ್ಟು ಇನ್ಪುಟ್ಸ್ ಗಳನ್ನು ಕೂಡ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರು ತೆಗೆದುಕೊಂಡಿರ್ತಕ್ಕಂಥದ್ದು. ಒಳಹರಿವು ಹೊರಹರಿವು ಎಷ್ಟಿದೆ, ಯಾವ ಪ್ರಮಾಣದಲ್ಲಿ ನೀರು ಸಂಗ್ರಹ ಆಗ್ತಾ ಇದೆ ಅನ್ನುವಂಥದ್ದು. ಆದಾಗ್ಯೂ ಕೂಡ ಸದ್ಯ ಕುಡಿಯುವ ನೀರಿಗೆ ಮಾತ್ರ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದನ್ನ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಶ್ರೀಲಕ್ಷ್ಮಿ, ಬಸವರಾಜ್, ಹಾಗಾದ್ರೆ ಇವರ ಪರಿಹಾರ ಸೂತ್ರ ಏನು? ರಾಜ್ಯದಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಈಗ ಹಸಿ ಬರ ಇದೆ. ಅಂದ್ರೆ ಬರ ಇದೆ, ಆದ್ರೆ ಅದು ಹಸಿರು ಇದೆ, ಆದ್ರೆ ಬೆಳೆಗಳಿಗೆ ಬೇಕಾದಷ್ಟು ನೀರಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಇದೆ. ವಿಚಿತ್ರವಾದಂತಹ ಪರಿಸ್ಥಿತಿ ಇದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಇವರು ಜಲಸಂಪನ್ಮೂಲ ಸಚಿವರಾಗಿದ್ದುಕೊಂಡು ಬಹಳ ನಿರ್ಣಾಯಕವಾದಂತಹ ಪಾತ್ರ ವಹಿಸ್ತಾರೆ. ವಿಶೇಷವಾಗಿ ಕಾವೇರಿ ಬೆಲ್ಟ್ ಅಲ್ಲಿ ಹಾಗಾದ್ರೆ ಈಗ 15 ದಿನದಲ್ಲಿ ಮಳೆ ಬಂದ್ರೆ ತುಂಬಾ ಸಮಸ್ಯೆ ಆಗಲ್ಲ. ಮಳೆ ಬರ್ದಿದ್ರೆ ಇವರ ಸಂಕಷ್ಟದ ಪರಿಹಾರ ಸೂತ್ರ ಏನು? ಈ ಕ್ಷಣದಲ್ಲಿ ಮುಂದೆ ಏನು ಫಾರ್ಮುಲಾ ಇಟ್ಕೊಂಡಿದ್ದಾರೆ? ಆಮೇಲೆ ಮಂಡ್ಯದ ರೈತರಿಗೆ ಬೆಳೆಗೆ ನೀರಿಲ್ಲ ಅಂತಂದ್ರೆ ಏನ್ ಕಾಂಪನ್ಸೇಟ್ ಮಾಡ್ತಾರಾ, ಏನ್ ಮಾಡ್ತಾರಂತ? ಅದಕ್ಕೆ ಇವ್ರ ಉತ್ತರ ಏನು? ಒಂದ್ ಕಡೆ ಕೃಷಿ ಸಚಿವರೇ ಇಲ್ಲ, ಮತ್ತೊಂದ್ ಕಡೆ ಈ ತರ ಜಲಸಂಪನ್ಮೂಲ ಸಚಿವರು ಈ ತರ ನೀರಿಲ್ಲ ಅಂದ್ಬಿಟ್ರೆ ಏನ್ ಮಾಡ್ಬೇಕು ರೈತರು? ಇವ್ರ ಉತ್ತರ ಏನದಕ್ಕೆ? ಶ್ರೀಲಕ್ಷ್ಮಿ, ಇನ್ನು ಸರ್ಕಾರ ಕೂಡ ಈ ಬರದ ವಿಚಾರವಾಗಿ ಯಾವುದೇ ವರದಿಯನ್ನ ಜಿಲ್ಲಾ ಮಟ್ಟದಿಂದ ತರಿಸಿಕೊಳ್ಳಕ್ಕಾಗಿಲ್ಲ. ಈಗಾಗಲೇ ಸರ್ಕಾರ ಸೂಚನೆ ಕೊಟ್ಟಿದೆ ಅಷ್ಟೇ, ಬರ ಇದೆ ಅದನ್ನ ಅಧ್ಯಯನ ಮಾಡಿ ಒಂದಷ್ಟು ವರದಿ ತರಿಸಿಕೊಂಡು ಆ ನಂತರ ಘೋಷಣೆ ಮಾಡ್ತೇವೆ ಅನ್ನೋ ಮಾತನ್ನ. ಈಗ ಫಸ್ಟ್ ವರದಿ ಜಿಲ್ಲಾಧಿಕಾರಿಗಳಿಂದ ಬರಬೇಕಾಗಿರ್ತಕ್ಕಂಥದ್ದು. ಸದ್ಯ ನೀರಿಲ್ಲ ಅಂದಾಗ ಅಲ್ಲಿ ಬೆಳೆ ಇಲ್ಲ, ಬೆಳೆ ಹಸಿ ಬರ ನೀವು ಹೇಳಿದಾಗ ಇದ್ದೇ ಇದೆ, ಅದಕ್ಕೆ ಬೇಕಾದಷ್ಟು ನೀರು ಸಿಕ್ಕಿಲ್ಲ. ಹೀಗಾಗಿ ಈಗ ನೀರಿಲ್ಲ ಅನ್ನುವಂತ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಬೆಳೆ ಒಣಗಿ ಹೋಗುವಂತ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಒಂದು ನೈಸರ್ಗಿಕವಾಗಿ ಮಳೆ ಆದ್ರೆ ಮಾತ್ರ ಬೆಳೆಗಳು ಉಳ್ಕೊಳ್ಳುವ
ಮಾಡುವಂತ ಕೆಲಸಗಳು ಆಗ್ತವೆ. ಮಳೆ ಏನಾದ್ರೂ ಕೈ ಕೊಟ್ಟಿದ್ದೆ ಆದರೆ ಖಂಡಿತವಾಗಿ ಅದು ಪೂರ್ಣ ಪ್ರಮಾಣದ ಬರ ಆಗುತ್ತೆ. ಆಗ ಜಿಲ್ಲಾ ಮಟ್ಟದಿಂದ ವರದಿಯನ್ನು ತರಿಸ್ಕೋಬೇಕಾಗುತ್ತೆ. ಆ ವರದಿ ಆಧಾರದ ಮೇಲೆ ಸರ್ಕಾರ ಒಂದು ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ಆ ನಂತರ ಕೇಂದ್ರ ಸರ್ಕಾರ ಏನಾದ್ರೂ ಬರ ಇದೆ ಅನ್ನುವಂಥದ್ದು ಘೋಷಣೆ ಆದಾಗ ಮಾತ್ರ ಅದಕ್ಕೆ ಪರಿಹಾರ ಸಿಗ್ತಕ್ಕಂಥದ್ದು. ಆದಾಗ್ಯೂ ಕೂಡ ರಾಜ್ಯ ಸರ್ಕಾರದ ಮೇಲೆ ಕೂಡ ಜವಾಬ್ದಾರಿ ಇರುತ್ತೆ. ಈ ಒಂದು ಬರ ಅಂತ ಘೋಷಣೆ ಆದಾಗ ಸಣ್ಣ ಮಟ್ಟದ ಒಂದು ಪರಿಹಾರವನ್ನ ರೈತರಿಗೆ ಕೊಡಬೇಕಾದಂತ ಕೆಲಸವನ್ನ ಸರ್ಕಾರ ಕೂಡ ಮಾಡಬೇಕಾಗುತ್ತೆ. ಸದ್ಯ ಆ ತರದ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಇನ್ನೂವರೆಗೂ ಮುಂದಾಗಿಲ್ಲ. ಮುಂದಿನ ಹಂತಗಳಲ್ಲಿ ಈ ಮಳೆ ಬಾರದೇ ಇದ್ದಂತ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕೊಟ್ಟಂತ ವರದಿಗಳನ್ನು ಆಧರಿಸಿ ಒಂದು ಬರ ಘೋಷಣೆಗೆ ರಾಜ್ಯ ಸರ್ಕಾರ ಮುಂದಾಗಬಹುದು. ಆ ನಂತರ ಪರಿಹಾರ ಘೋಷಣೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡಬಹುದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.